ಲೈಫಿಲ್ಲ ರೌಡಿ ಸಂಬಲ್ಲ ಯಾರಿಗೂ ಆಗಲ್ಲ ರಕ್ತ ನೋಡ್ದೆ ನಾ ನಿದ್ದೆ ಮಾಡಲ್ಲ ಪ್ರೀತಿ ಪ್ರೀತಿ ಉಳಿಸಿಕೊಡಲ್ಲ ಪ್ರೀತಿಲೇ ಮಾಡದೆ ಲೈಫಿಲ್ಲ ರೌಡಿ ಸಂಬಲ್ಲ ಯಾರಿಗೂ ಆಗಲ್ಲ नायक नहीं कल नायक हूँ मैं नायक नहीं कल नायक हूँ मैं जाना दूर न जाना हो जाने जाना प्यार निभाना प्राण बरಬೇಡ ನಿಯತ್ತಕ್ಕೆ ಸೌಂಡಿದು ನಿಲ್ಲಲ್ಲ ನಡಿ ಪಕ್ಕಕ್ಕೆ ಯಾರು ಬೇಕಿಲ್ಲ ಮುನ್ನಗ್ಗಕ್ಕೆ ಇಲ್ಲಿ ಯಾರು ಎದುರಾಳಿ ಇದೆ ಬಗ್ಗೆ ನಮ್ಮಿದೆ ಅನ್ಬೇಡ ನಂಬಿ ಕೊಡಬೇಡ ಮೈ ಮರೆತು ಮರಿಬೇಡ ನಾ ಸೈಲೆಂಟ್ ಅಂತ ನಾ ವೈಲೆಂಟ್ ಅಂತ ದಾರಿ ಸಿಗಬೇಡ ಹೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಇತನು ಹೇಳಿ ಪ್ರೇಮಿಗಳೇ ಒಬ್ಬನು ऊपर शान है नीचे जमीन है इस जमीन पर मेरा अधिकार है शिवरामा ಯೇ ಶಿವರಾಮ 4 ಬಾರಿ ಜನಪ್ರತಿನಿಧಿಯಾಗಿ ಐದನೇ ಬಾರಿಗೆ ಜಿಲ್ಲೆಗೆ ಮಂತ್ರಿಯಾಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸೋಲಿಲ್ಲದ ಸರ್ದಾರನೆಂದು ಬಿರುದನ್ನು ಪಡೆದ ಪ್ರಖ್ಯಾತ ಈ ಪಾಟೀಲ್ಗೌಡನಿಗೆ ನಿಮ್ಮಿಂದ ಸವಾಲ ಶಿವರಾಮ ನಿನ್ನ ತಮ್ಮ ಕಾಳಿಂಗ ನಾನು ಕೊಟ್ಟ ಸಂಚಗಾರವನ್ನು ಮರಳಿಕೊಡಿಸಿದ ಇನ್ನು ನಿನ್ನ ಕಿರಿಯ ತಮ್ಮ ಮೋಹನ ನಾನು ಮಾಡುವ ಅವ್ಯವಹಾರವನ್ನು ತಿಳಿದು ಸರ್ಕಾರಕ್ಕೆ ಪತ್ರ ಬರೆದ ಇದನ್ನೆಲ್ಲ ತಿಳಿದು ಈ ತಾಲೂಕಿನ ಜನ ನನ್ನ ಮೇಲಿರೋ ವಿಶ್ವಾಸವನ್ನೇ ಉಸಗೆಳೆತ್ರ ನಿಮ್ಮನ್ನು ಸುಮ್ಮನೆ ಬಿಡುತ್ತಾನೆಂದು ತಿಳಿದುಕೊಳ್ಬೇಡ ಶಿವರಾಮ. ನಿಮ್ಮ ಮೆಂಟದ ಮೇಲೆ ಪೊಲೀಸ್ ನಾಯಿಗಳನ್ನು ಬಿಟ್ಟು ನಿಮ್ಮನ್ನು ಕಚ್ಚಿಸಿ ಹೋದರೆ ನನ್ನ ಹೆಸರು. よ ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದ よ 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 ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದ
ಪ್ರತಾಪ್ ಗೌಡನೇ ಅಲ್ಲ. ಗಡಿ ಲೇ ಗಡಿ, ಯಾವ ಲೇ ಅವ ತಡಿ ಲೇ ಬಿಡಿ. ಲೇ ಮಂಗ್ಯಾನ ಮಗಡ, ನಮ್ಮ ಸಾವುಕಾರ ಲೋಪರ್ ತಿರುವಕಿ ನನ್ನ ಮಗ ಅದನವ. ನನಗ ರೊಕ್ಕ ಕೊಟ್ಟಿಲ್ಲವ, ಮತ್ತ ನಿನಗೆ ಎಲ್ಲಿ ಕೊಡಾಕ್ ಹೋಗ್ಲಿ ಬಿಡ್ಲೆ. ಲೇ ಗಡಿ ಬಿಡಿ. ಯಪ್ಪ ತಪ್ಪಾಯ್ತ್ರು ಯಪ್ಪ, ಕ್ಷಮಿಸ್ಬೇಡಿ. ಎದ್ದೇಳೇ ಮಗಣ, ಇಷ್ಟೊತ್ತಾದ್ರು ಯಾಕೆ ಬರ್ಲಿಲ್ಲ ಮೇನಕ್ಕೆ? ಅವ್ರ ಕರಿಯಾಕ ಕಳ್ಸೇನ್ರಿ, ಆ ಹುಡುಗ ಬಂದಿಲ್ಲನ್ರಿ ಇನ್ನ? ಯಾರ್ಲಿ ಅವನು? ಅಮರ ರೀ ಜಾಕ್ಯಾನ ಮಗ, ಮಲ್ಲಾಪುರ ಶರಣ್ರಿ. ಬೆಂಗಳೂರಾಗ ಒಂದ್ ಮಸ್ತ್ ಮಾಲ್ ಐತಿ ಅಂತ ಹೇಳಿ ಕಳ್ಸ್ಯಾನ್ರಿ. ಅದಕ್ಕ ಅವ್ನು ನಿನ್ ರಾತ್ರಿನ ಬೆಂಗಳೂರು ಕಳ್ಸೇನ್ರಿ. ಆದ್ರ ಇಷ್ಟ್ರಾಗ ಬಂದ್ರ ಬರ್ಬಹುದ್ರಿ ಅವ್ ಗೌಡ್ರ. ಅವ್ನ್ ಬರ್ತಕ ಒಂದ್ 2 ಪೆಗ್ ಹಾಕೊಂಡ್ರಿ. ದನ್ಯಾರ, ಸಣ್ಣ ದನ್ಯಾರ, ನೀವು ಒಂದಿಟ್ಟು ತಳಗಿಳಿದ್ ಬರ್ರಿ. ಎಲ್ಲಾರು ಕೂಡಿ ಒಂದ್ 4 ಪೆಗ್ ಹಾಕೊಂಡು ಬರ್ರಿಲ್ಲ, ಒಂದಿಟ್ಟ ತಳಗಿಳಿದ್ ಬರ್ರಿ. ದಣ್ಯಾರ, ನಿಮ್ಗ ಯಾಕೋ ಬಾಳ ಬ್ಯಾಸರ ಕಾಣಕತ್ತೈತ್ರಿ. ನಾನ ಒಂದ್ ಚುಮ್ನಿನ ಕರ್ಸಲ್ಲೇನ್ರಿ? ಕರ್ಸಲ್ರಿ? ಬಿಡ್ರಿ. ಅಕ್ಕಿ ಬರಾಕತ್ತಾಳ್ರಿ, ಎತ್ತಿನ ಬಂಡ್ಯಾಗ ಬರಾಕತ್ತಾಳ, ಬರ್ಲಿ.
ನಮಸ್ಕಾರ ಸಾಹೇಬ. ಓಹೋ ಅಶೋಕ್ ಕುಮಾರ್, ಹಿಡಿದು ತಂದಂತೆ ಕಾಣುತ್ತಿದೆಯಲ್ಲ ಈ ನಾಯಿಯನ್ನು. ಇನ್ಸ್ಪೆಕ್ಟರ್, ನಾನು ತಪ್ಪು ಮಾಡಿದರೆ ನನ್ನನ್ನು ಸ್ಟೇಷನ್ಗೆ ಒಯ್ದು ಶಿಕ್ಷೆ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಈ ಶ್ರೀಮಂತರ ಕೈಚಲವಾಗಿ ಇವರು ಮನೆಗೆ ಎಳೆದ ತಂದೆಯಲ್ಲ, ನೀನಂತ ಸೆಕೆಂಡ್ ಇರಬೇಕು. ಸೆಕೆಂಡ್ ಸಿಕ್ಕಂಡು ಎಂದು ಸ್ವಚ್ಛನಿಂದ ಮಾತನಾಡುತ್ತೀಯ ಮಗಳೇ? ಅಶೋಕ, ಕಟ್ಟಿ ಹಾಕು ಮಗನನ್ನು. ಹೇಳಲೇ ಮೋಹನ, ಮಂತ್ರಿಗಳ ಪತ್ರ ಬರೆದು ತಾನೆ? ಹೌದು, ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದದ್ದು ನಾನೇ. ಬರಗಾಲ ಪಡೆದ ಜಿಲ್ಲೆ ಎಂದು ಸರ್ಕಾರ ಘೋಷಣೆ ಮಾಡಿದರು. ಒಬ್ಬ ರೈತರಿಗೂ ಹಣ ಜಮಾ ಆಗಿಲ್ಲ. ಅದು ಅಲ್ಲದೆ 2 ವರ್ಷದಿಂದ ಆಶ್ರಯ ಮನೆ ಕೂಡ ಬಂದಿಲ್ಲ. ಅದಕ್ಕಾಗಿ ಇದು ಸರ್ಕಾರದ ತಪ್ಪು ಅಥವಾ ಈ ಜಿಲ್ಲಾ ಅಧಿಕಾರಿಗಳ ತಪ್ಪು ಎಂದು ಪತ್ರ ಬರದೆ ಇದರಲ್ಲೇನಿದೆ ನಂದು ತಪ್ಪು. ಲೇ ಮೋಹನ, ಬಡ್ಡಿ ಮಗನೇ, ಈ ಜಿಲ್ಲೆಯಲ್ಲಿ ಏನೇ ತೊಂದರೆ ಅದನ್ನು ನನಗೆ ತಿಳಿಸಬೇಕು. ಅದನ್ನೆಲ್ಲ ಬಿಟ್ಟು ಸರ್ಕಾರಕ್ಕೆ ಪತ್ರ ಬರೆಯುವ ಕತೆ ಶರತ್, ಪತ್ರ ಬರೆಯುವ ಕೈಯನ್ನು ಕತ್ತರಿಸಿ ಹಾಕುವ. ಬೇಡ ಸರ್, ಇವನ ಪ್ರಾಣಕ್ಕೆ ಏನಾದರೂ ಅಪಾಯ ಬಂದರೆ ನನ್ನ ನೌಕರಿಗೆ ಅಪಾಯ. ನೋಡು ಅಶೋಕ್, ನೀನು ನನ್ನ ನೌಕರಿಯ ಬಗ್ಗೆ ಚಿಂತೆ ಮಾಡಬೇಡ. ಇವನು ಸತ್ತು ನಿನ್ನ ನೌಕರಿ ಹೋದರು ಕೂಡ ನಿನಗೆ 20 ಎಕರೆ ಆಸ್ತಿಯನ್ನು ಹಚ್ಚಿ 5 ಕೋಟಿ ಹಣವನ್ನು ಕೊಡ್ತೇನೆ. ಗಡಿಬಿಡಿ ಅಶೋಕನಿಗೆ ಹಣವನ್ನು ಕೊಟ್ಟು ಕಳಿಸು. ಯಪ್ಪ, ಇದ್ರಾಗ ಸಾಕಷ್ಟು ರೊಕ್ಕನ ತುಂಬ್ಯಾವ. ನಿಮ್ಮ ಹೆಂಡ್ರ ಮಕ್ಕಳ ಮೊಮ್ಮಕ್ಕಳ ಎಲ್ಲರೂ ಕುತ್ಕೊಂಡ್ ತಿನ್ರಿ. ಆಯ್ತು ಸಾಕಾರ್ರೆ, ನಾನಿನ್ನು ಬರ್ತೇನೆ. ಬೇಸೆ ಬಾ, ಹೋಗೋಣ. ನಿಯತ್ತಿಲ್ಲದ ನಾಯಿಗಳ. ಲೇ ಪ್ರತಾಪ್ ಗೌಡ, ಸರ್ಕಾರದ ಸವಲತ್ತುಗಳೆಲ್ಲ ನುಂಗಿ ನೀರು ಕುಡಿದು ಬಡವರ ಮೇಲೆ ರಕ್ತ ಹರಿಸುವ ನಿಮ್ಮ ಪುಂಡಾಟಿಕೆಯನ್ನು ಕೊಟ್ಟಿ ಪುಡಿ ಮಾಡಿ ನನ್ನ ಅನ್ನ ಕರಕ್ಕೆ ಕಂಕಣ ಕಟ್ಟಿ ಕಾಳಿಂಗ ಸರ್ಪವಾಗಿ ಬಂದು ನಿಮ್ಮನ್ನು ಕಚ್ಚಿ ಕಚ್ಚಿ ಸಾಯಿಸದೆ ಬಿಡಲಾರ. ಕಚ್ಚಿ ಕಚ್ಚಿ ನಿನ್ನ ಕಾಳಿಗೆ ಸರ್ಪವಾಗಿ ಬರೋ ನಿನ್ನ ಅಣ್ಣನನ್ನು ಹಲ್ಲು ಕಿತ್ತು ಸದ್ದಿಲ್ಲದೆ ಸುಡಗಾಡಕ್ಕೆ ಅಟ್ಟಲ್ಲಂದ್ರೆ ನಾವು ಸೇಡಿಟ್ಟ ಸೋದರರೇ ಅಲ್ಲ. ಕರಿಯಲೇ ನಾನು ಗಡ 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 ಗುಡಿಕಿಸು ಭದ್ರ ಗುಡು 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 ನಡಕಸು ಭದ್ರ ಭದ್ರ ವೀರ ಭದ್ರ ಭದ್ರ ವೀರ ಭದ್ರ ಗಡ 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 ಗುಡುಕಿಸು ಭದ್ರ ಗುಡು 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 ನಡಕಸು ಭದ್ರ. ಶರತ್ರಾಜ ಪ್ರತಾಪ್ ಗೌಡ, ಯಪ್ಪ ಗೌಡ್ರ, ನನ್ನ ಮಗಳು ಯಾಕೋ ದೌಡ್ ಬಾ ಅಂತ ಫೋನ್ ಹಚ್ಚಾಡ್ರಿಯಪ್ಪ. ನೀವು ಬದುಕಿ ಉಳಿದಿರಿ ಅಂದ್ರ ಬಂದು ಭೇಟಿ ಹಾಕಣಪ್ಪ. ನಾ ನಿಮ್ಮ ದಿಕ್ಕಿಗೆ ನಮಸ್ಕಾರ. ಬಾ ಮರಿ ಬಾ.
ಯಾಕೆ ಕೂಳು ಕಾಣದ ನಾಯಿಯಂತೆ ಚೀರುತ್ತವೆ? ಚೀರೋದಕ್ಕೆ ನಾಯಿ ಅಲ್ಲ ಪ್ರತಾಪ್ ಗೌಡ, ಈ ಕಾಳಿಂಗ ರಾಣಿ ಚೆನ್ನಮ್ಮಳ ಬಲಗೈ ಬಂಟ, ಕೆಚ್ಚದೆ ವೀರ, ಕ್ರಾಂತಿ ವೀರ ಸಂಗೊಳ್ಳ ಕುಡಿಯೋದಿನಿ. ನಿಮ್ಮಂತ ಗುಂಡೇನರುಗಳ ಬೇಟೆಯಾಡಲು ಬಂದ ಗರ್ಜನೆ ಹುಲಿಯೋದಿನಿ. ಲೇ ಕಾಳಿಂಗ, ನಿನ್ನಂತ ಗರ್ಜನ ಹುಲಿಯನ್ನು ಬಲಿ ಬೀಸಿ ಬಲೆಯಲ್ಲಿ ಹಾಕಿ ನೆಲೆ ಇಲ್ಲದಂತೆ ಮಾಡುವರು ಈ ಕಲಿಗಳು. ಅಣ್ಣ, ಇವರ ತಮ್ಮನಾಗಿ ಇವನು ಕಟ್ಟಿ ಹಾಕಿ ಬಿಡಲು, ಇಲ್ಲ ಸುಟ್ಟಾಗಿ ಬಿಡಲು. ಅದು ನಿಮ್ಮ ಅಪ್ಪನಿಂದಲೂ ಸಾಹಿತ್ಯ ಅಲ್ಲ ಪ್ರತಾಪ್ ಗೌಡ. ನಾನೊಬ್ಬ ರೈತನ ಮಗ ಅದೀನಿ. ಮಸಾರಿ ನೆಲದಲ್ಲಿ ಹುಟ್ಟಿ ಭೂಮಿ ತಾಯಿಗೆ ನಮಸ್ಕರಿಸಿ ಕೂರಿಗೆ ಮೇಲೆ ಕೈ ಇಟ್ಟು ಜಗತ್ತಿಗೆ ಅನ್ನ ಹಾಕುವ ರೈತನ ಮಗ ಇದೀನಿ. ನನಗೆ ಬಿಸಿಲಿನ ಬೆಲೆನೂ ಗೊತ್ತು, ನೆರಳಿನ ಬೆಲೆನೂ ಗೊತ್ತು. ನಿಮ್ಮಂತರ ಗೋಷ್ಟರ ಗುಣ ಗೊತ್ತಿಲ್ಲವೇನೋ ನನಗೆ. ಲೇ ಶರತ್ ರಾಜ ಪ್ರತಾಪ್ ಗೌಡ, ನನ್ನ ಹೊರತಕ್ಕೆ ನಿಮ್ಮಿಬ್ಬರ ನರನಾಡಿಗಳೆಲ್ಲ ಪುಡಿ ಪುಡಿ ಆಗಿ ಬಂದು ಬೀಳುವಿರಿ ಈ ಮಣ್ಣಿನ ಮಗಳ ಪಾದದಡಿಯಲ್ಲಿ. ಮಣ್ಣಿನ ಮಗ ಲೇ ಕಾಳಿಂಗ, ಮಣ್ಣಿನ ಮಗ, ರೈತ ಒಕ್ಕಲ್ ಮಗ ಅಂತ ಮಾತಿಗೆ ಮುಗಿಸ್ತಾ ಇದ್ದಲ್ಲ. ಏನು ಕಿತ್ತು ಗುಡ್ಡೆ ಹಾಕಿದ್ದೆ ನಿನ್ನ ಮನದಿಂದ? ನಾನು ಗಳಿಸಿದ ಹಣದಿಂದ ಸಾವಿರಾರು ಎಕರೆ ಆಸ್ತಿ ನಡೆಯಬಹುದು. ಹೌದಲ್ಲ ಪ್ರತಾಪ್ ಗೌಡ? ಹಾಗಾದ್ರೆ ಎಷ್ಟು ಗಳಿಸಿದ್ಯಾ ದುಡ್ಡನ್ನು? ಆ ನಿನ್ನ 25 ಎಕರೆ ಆಸ್ತಿಗೆ ಎಷ್ಟು ಹಣ ಬೇಕು ಕೇಳು. ಶರತ್, ತಂದು ಬಿಸಾಕಿಗುಣ ಮೇಲೆ ಹಣದ ರಾಶಿಯನ್ನು. ಆಯ್ತಣ್ಣ. ತೆಗೆದುಕೋ. ಇತರ 20 ಕೋಟಿ ಹಣವಿದೆ. ಈ ಹಣವನ್ನು ತೆಗೆದುಕೊಂಡು ಆ ಇನ್ನು ಸರ್ವಾಸ್ತಿನೂ ನಮಗೆ ಬರೆದುಕೊಡು. ಲೇ ಶರತ್ ರಾಜ, ನನ್ನ ಸರ್ವಾಸ್ತಿಯನ್ನೆಲ್ಲ ನಿನಗೆ ಬರೆದು ಕೊಡುತ್ತೆ. ಆದರೆ ನನ್ನದೊಂದು ಕಂಡೀಷನ್. ಏನದು? ನನ್ನ 25 ಎಕರೆ ಆಸ್ತಿ ಬೇಡ. ಅದರಲ್ಲಿ ಒಂದು ಹಿಡಿ ಮಣ್ಣು ತರುತ್ತೇನೆ. ನನ್ನ ಮಣ್ಣಿಗಿಂತ ನಿನ್ನ ಕೋಟಿ ಹಣ ಮೇಲಾದ್ರೆ ನೀನು ನನಗೆ 1 ರೂಪಾಯಿ ಕೂಡ ಕೊಡಬೇಡ. ನನ್ನ ಸರ್ವಾಸ್ತಿಯನ್ನೆಲ್ಲ ನಿನಗೆ ಬರೆದುಕೊಡುತ್ತೇನೆ. ಆದರೆ ನಿನ್ನ ಕೋಟಿ ಹಣಕ್ಕಿಂತ ನನ್ನ ಮಣ್ಣ ಮೇಲಾದರೆ ನೀನು ಮಂತ್ರಿಯ ಸ್ಥಾನದಿಂದ ಕೆಳಗಿಳಿಬೇಕು. ಇಡೀ ಮಣ್ಣ ಇದು ಈ ಕೋಟಿ ನಿನಗೆ ಸವಾಲ? ತೆಗೆದುಕೊಂಡು ಬಾ ನಿನ್ನ ಮಣ್ಣನ್ನು. ಏ ಪ್ರತಾಪ್ ಗೌಡ, ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಕೊಟ್ಟು ಮಾತಿಗೆ ತಪ್ಪು ನಡೆಯೋದು ಈ ಶರತ್ ಪ್ರತಾಪ ಜೈ ಮಾಡಲಿಲ್ಲ. ಹಾಗಾದ್ರೆ ಸ್ವಲ್ಪ ನಿಂತ್ಕೊಳ್ಳಿ.
ಕಾಲಲ್ಲಿ ತುಳಿಯ ಮಣ್ಣಲ್ಲೇ ಶರತ್ ರಾಜ, ಇದು ಭೂಮಿ ತಾಯಿ. ಈ ಭೂಮಿ ತಾಯಿಯನ್ನು ನಿನ್ನ ಮನೆಯಲ್ಲಿ ನಾನೊಂದು ಗೊಂಬೆ ಹಾಕುತ್ತೇನೆ. ಅದರ ಪಕ್ಕದಲ್ಲಿ ನಿನ್ನ ಕೋಟಿ ಹಣ ಗೊಂಬೆ ಹಾಕೋ. ಅದರಲ್ಲಿ ಯಾವುದು ಸ್ಥಿರವಾಗಿರ್ತದೆ ಅಂತ ನೋಡೇ ಬಿಡೋಣ. ಸುರಲೆ ನಿನ್ನ ಕೋಟಿ ಹಣವನ್ನು ಅಲ್ಲಿ ನೋಡಲೇ ಕಳಿಂಗ, ನಮ್ಮ ಹಣದ ಮಧ್ಯೆ ನಿನ್ನ ಮಣ್ಣು ಅಡಗೆ ಆಯ್ತು. ಸ್ವಲ್ಪ ತಾಳಲೇ ಶರತ್ ರಾಜ. ತೆಗೆದುಕೋ. ನಿನ್ನ ಕೈಯಲ್ಲಿ ಒಂದು ಬೆಂಕಿಯ ಪಟ್ಟಣ ಇದೆ, ನನ್ನ ಕೈಯಲ್ಲಿ ಒಂದು ಬೆಂಕಿಯ ಪಟ್ಟಣ ಇದೆ. ನೀನು ಕೋಟಿ ಹಣದ ಒಡೆಯ, ನಾನು ಮಣ್ಣಿನ ಒಡೆಯ. ನೀನು ನನ್ನ ಬೆಂಕಿ ಹಿಡಿಗೋ, ಮಣ್ಣಿಗೆ ಬೆಂಕಿ ಇಡು. ನಾನು ನಿನ್ನ ಕೋಟಿ ಹಣಕ್ಕೆ ಬೆಂಕಿ ಇಡುತ್ತೇನೆ. ಹೇ, ಅದು ಹೇಗೆ ಸಾಧ್ಯ ಕಾಳಿಂಗ? ಮಣ್ಣಿಗೆ ಬೆಂಕಿ ಹತ್ತಲು ಎಂದಾದರೂ ಸಾಧ್ಯವೇ? ಮಾತು ಕೊಟ್ಟಿದ್ದ ಪ್ರತಾಪ್ ಗೌಡ. ಹಚ್ಚಿ ನೋಡು ನನ್ನ ಭೂತಾಯಿಗೆ ಬೆಂಕಿಯನ್ನು. ನಿಮ್ಮಿಬ್ಬರಿಂದ ಆಗದಿದ್ದರೆ ನಾನು ಹಚ್ಚುವೆ ನಿಮ್ಮ ಕೋಟಿ ಹಣಕ್ಕೆ ಬೆಂಕಿಯನ್ನು. ಬೇಡ ಬೇಡ ಕಳಿಂಗ, ನಮ್ಮ ಹಣಕ್ಕೆ ಬೆಂಕಿ ಹಚ್ಚೋಣ. ಬೇಡ ಅಂದರೆ ಬಿಡುವನಲ್ಲ ಈ ಕಂಗೆಟ್ಟ ಕಾಳಿಂಗ. ನನ್ನ 25 ಎಕರೆಗೆ ಸಾಟಿ ಆದ ನಿನ್ನ ಕೋಟಿ ಹಣ ಇವತ್ತು ಬೂದಿಯಾಗಿ ಬೀಳಲೇಬೇಕು. ನೋಡಲೇ ಶರತ್ ರಾಜ, ನಿನ್ನ ಕೋಟಿ ಹಣ ಹೇಗೆ ಬೂದಿಯಾಗಿ ಬೀಳುತ್ತದೆ ನನ್ನ ಭೂಮಿ ತಾಯಿಯಲ್ಲಿಯೇ. ಲೇ ಕಾಳಿಂಗ, ನನ್ನ ಹಣವನ್ನು ಸುಟ್ಟು ಹಾಕಿದೀಯಾ ಭಿಕಾರಿ? ನನ್ನ ಹಣವನ್ನು ಸುಟ್ಟ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಧನಲಕ್ಷ್ಮಿ ಅಂತ ನೀನು ಸುಟ್ಟು ಬೂದಿ ಆಗಲೇಬೇಕು ಕಾಳಿಂಗ. ಲೇ ಪ್ರತಾಪ್ ಗೌಡ, ನನ್ನ ಗೆಳೆಯನ ಮೇಲೆ ನೀನು ಒಂದು ಗುಡ್ಡ ಬಿಟ್ಟರು, ನೀನು ಯಾವ ತಾಯಿ ಗರ್ಭದಲ್ಲಿ ಇದ್ದರು ಜೀವಂತ ಶವ ಮಾಡುವ ಈ ವಿರಾಟ. ನಮ್ಮ ಮೈ ಹೊತ್ತು ನಮ್ಮ ಮೇಲೆ ತಾದಗಿರಬಲ್ಲ ಆ ಪಡಿಬೇಕು. ಲೇ ವಿರಾಟ, ಸುಮ್ಮನೆ ಹೊರಟೋಗು. ಇಲ್ಲವಾದರೆ ಈ ಕಾಳಿಗಳ ಒಳಗೆ ಇನ್ನೂ ಜೀವತ್ತು ಸಮಾಧಿ ಮಾಡಬೇಕಾಗುತ್ತದೆ. ಹುಷಾರ್. ಏ ಶರತ, ಜೀವಂತ ಸಮಾಧಿಯಾಗಲು ಅವನಿ ಷಂಡರಲ್ಲ, ವೀರ ಮದಕರಿ ನಾಯಕ ಭಗತ್ ಸಿಂಗ್. ಮೇಲಾಗಿ ಈ ನಾಡಿಗಾಗಿ ಪರಕೀರನ್ನ ಪ್ರಾಣರುಂಡ ಚಂಡಾಡಿ ಬ್ರಿಟಿಷರನ್ನು ಚಂಡಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಚಲತೊತ್ತ ಹುಟ್ಟಿ ಬಂದ ರೈತನ ಮಕ್ಕಳಿದ್ದೇವೆ. ರೈತ 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 ಲೇ ವಿರಾಟ, ಬೆವರು ಸುರಿಸಿ ದುಡ್ಡ ಬಂದ ಫಸಲನ್ನು ತಿಂದು ಬೆಳೆದ ಕತ್ತೆಗಳಲ್ಲ ನೀವು.
ಸರ್ಕಾರದ ಸೌಲಭ್ಯಗಳನ್ನು ತಂದು ಕೊಬ್ಬೇರಿದ ಸ್ವಾನ ತಿಂಗಳೊಮ್ಮೆ ಫ್ರೀಯಾಗಿ ರೇಷನ್ ಕೊಟ್ಟು ಬೆಳೆ ವಿಮಾ, PM ಕಿಸಾನ್, ಭೀಮಾ ಫಸಲ್ ಯೋಜನೆ ಸಾಕಷ್ಟು ಸೌಲಭ್ಯ ಕೊಟ್ಟಿದೆ ಸರ್ಕಾರ. ಅಂದಾಗ ರೈತನೇನಿದ್ದರು ನಮ್ಮ ಸರ್ಕಾರಕ್ಕೆ ಸಲಾಂ ಹೊಡೆದು ನಮ್ಮ ಗುಲಾಮರಾಗಿ ಬೀಳಲೇಬೇಕು. ಮುಚ್ಚಲೇ ಬಾಯ್ನ ಪ್ರತಾಪ್ ಗೌಡ, ರೈತ ಯಾರ ಗುಲಾಮನ ಅಲ್ಲ. ಈ ರೈತನ ತಾಕತ್ತು ಆ ನಿನ್ನ ಸರ್ಕಾರಕ್ಕೇನು ಗೊತ್ತು? ಲೇ ಪ್ರತಾಪ್ ಗೌಡ, ಆ ನಿನ್ನ ಸರ್ಕಾರದಿಂದ ರೈತರಿಗೆ ಬರುವಂತ ಎಲ್ಲ ನೀನ್ ಬಂದ್ ಮಾಡು. ನಮ್ಮ ರೈತರಿಂದ ಆ ನಿನ್ನ ಸರ್ಕಾರಕ್ಕೆ ಹೋಗುವಂತ ಎಲ್ಲ ಸೌಲಭ್ಯಗಳನ್ನು ನಾವು ಬಂದ್ ಮಾಡ್ತೇವೆ. ಆವಾಗ ಗೊತ್ತಾಗುತ್ತದೆ ಈ ರೈತನ ತಾಕತ್ತು ಆ ನಿನ್ನ ಸರ್ಕಾರಕ್ಕೇನಂತ. ಈಗ ಸರ್ಕಾರಕ್ಕೆ ಸವಾಲು ಹಾಕಬೇಡ. ಸರ್ಕಾರ ಮನಸ್ಸು ಮಾಡಿದರೆ ರೆಂಟ್ ಕಟ್ ಮಾಡಿಸಿ, ಬಸ್ ಬಂದು ಮಾಡಿಸಿ, ಹನಿ ನೀರಿಗೆ ಗತಿಯಂತೆ ಮಾಡಿ ಆ ನಿಮ್ಮ ರೈತರ ಕುಲವನ್ನೇ ಕೈ ಕಟ್ಟಿ ನಿಲ್ಲುವಂತೆ ಮಾಡಬೇಕಾಗುತ್ತದೆ. ಪ್ರತಾಪ್ ಗೌಡ, ಪ್ರಾಣ ಹೋದ್ರು ಸರಿ, ಆ ನಿನ್ನ ಸರ್ಕಾರದೆದುರು ಕೈ ಚಾಚಿ ನಿಲ್ಲಲಾರ ಈ ರೈತ. ನೀನು ಬಸ್ ಬಂದ್ ಮಾಡ್ತೀಯಾ ಮಾಡು, ನಾವು ಬಂಡಿ ಹೊಡ್ತೀವಿ. ನೀರು ಬಂದು ಮಾಡ್ತೀಯಾ ಮಾಡು, ನಾವು ನಮ್ಮ ಹೊಲದಲ್ಲಿ ಬಾವಿ ಹೊಡಿತೀವಿ. ಪ್ರತಾಪ್ ಗೌಡ, ಕರೆಂಟು ತೆಗಿತೀಯಾ? ಕರೆಂಟು ತೆಗಿ. ನಮ್ಮ ಮನೆಯಲ್ಲಿ ದೀಪ ಹಚ್ಚಿ ಜೀವನ ನಡೆಸ್ತೀವಿ, ಎಚ್ಚರವಿರಲಿ. ಲೇ ಪ್ರತಾಪ್ ಗೌಡ, ನಿನ್ನ ಕಾಯಕ ನೀನು ಮಾಡು, ನಮ್ಮ ಕಾಯಕ ನಾವು ಮಾಡುತ್ತೀವಿ. ನಾಳೆ ಇದ್ದರೆ ತಿಳಿದು ಹೋಗಲಿ, ಸರ್ಕಾರದಿಂದ ರೈತನು, ರೈತನಿಂದ ಸರ್ಕಾರವು ಅಂತ. ಕಾಳಿಂಗ ಮೋಹನ, ನೋಡೇ ಬಿಡೋಣ ನಾಳಿಂದ ನಾಳೆ. ಬನ್ನಿ ಹೋಗೋಣ. ರೈತರಿಂದ ಸರ್ಕಾರ. ಲೇ ವಿರಾಟ, ನನ್ನ ಸರ್ಕಾರದ ಮುಂದೆ ನಿಮ್ಮ ರೈತರು ಯಾವ ಲೆಕ್ಕ? ಇವತ್ತಿನಿಂದ ಸರ್ಕಾರ ಸೌಲಭ್ಯಗಳನ್ನು ಬಂದ್ ಮಾಡಿಸಿ ಕತ್ತಲಲ್ಲಿ ಕಾಲಕ್ಕೊಳಗೆ ಮಾಡಲಿಲ್ಲ. ನಾನೇಕೆ ಇರಬೇಕು ಸರ್ಕಾರದಲ್ಲಿ? ಶರತ್, ಈ ಜಿಲ್ಲೆಗೆ ಬರುವ ಎಲ್ಲಾ ಸೌಲಭ್ಯಗಳು ಬಂದಾಗಬೇಕು. ಈ ರೈತರು ಬಂದು ನನ್ನ ಕಾಲು ಹಿಡಿದುಕೊಳ್ಳಲೇಬೇಕು. ಅಂದಾಗ ನನ್ನ ಮನಸ್ಸಿಗೆ ಶಾಂತಿ. ಅಣ್ಣ, ನಮ್ಮ ಎದುರು ರೈತರ ಎತ್ತಿ ನಿತ್ತ ಆ ವಿರಾಟ ಕಾಳಿಂಗ ನಾನು ಕತ್ತಲಲ್ಲಿ ಕಾಲ ಕಳೆಯುವಂತೆ ಮಾಡಿ ಹನಿ ನೀರಿಗೆ ಗತಿ ಇಲ್ಲದಂತೆ ಮಾಡ್ತಾನೆ. ಬಾಣ ಹೋಗೋಣ.